ಭದ್ರಾ ಬಲದಂಡೆ ನೀರಿನ ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತ ಒಕ್ಕೂಟದ ವತಿಯಿಂದ ಇವತ್ತು ದಾವಣಗೆರೆ ಬಂದ್ ಆಗಿದೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಆಗ್ತಾ ಇದೆ. ಬಿಜೆಪಿ ತಪ್ಪು ಮಾಹಿತಿಯನ್ನು ನೀಡ್ತಿದೆ ಅಂತೇಳಿ ಈ ರೀತಿಯಾಗಿ ಕಾಂಗ್ರೆಸ್ ಕಡೆಯಿಂದ ಆರೋಪ. ಸೊ ಹಂಗಾಗಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮಾಡ್ತಾ ಇರುವಂಥ ಪ್ರತಿಭಟನೆ. ಒಂದು ಕಡೆ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಈ ಯೋಜನೆಗೆ ವಿರೋಧಿಸಿ ಪ್ರತಿಭಟನೆ, ಬಿಜೆಪಿ ಕಡೆಯಿಂದ ತಪ್ಪು ಮಾಹಿತಿ ಹೋಗ್ತಾ ಇದೆ ಅಂತ ಕಾಂಗ್ರೆಸ್ ಕಡೆಯಿಂದ ಬಿಜೆಪಿಯ ಮೇಲೆ ಪ್ರತಿಭಟನೆ. ಸೊ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಾನಗರ ಪಾಲಿಕೆ ಎದುರು ಕಾಂಗ್ರೆಸ್ ಕಡೆಯಿಂದ ಆಗಿರುವಂಥ ಪ್ರತಿಭಟನೆ. ಈ ಯೋಜನೆಯನ್ನು ಖಂಡಿಸಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಆಗಿರುವಂಥ ಪ್ರತಿಭಟನೆ ಮೊನ್ನೆ, ಇವತ್ತು ಕೂಡ ಅವರ ನೇತೃತ್ವದಲ್ಲಿ ಇಡೀ ದಾವಣಗೆರೆಯನ್ನು ಬಂದ್ ಮಾಡಬೇಕು ಅನ್ನುವಂಥ ವಿಚಾರ. ಅಂದರೆ ಈ ಯೋಜನೆ ಏನಿದೆಯಲ್ಲ, ಸೊ ರೈತರಿಗೆ ಸಿಗುವಂಥ ನೀರು ಇದು. ಸೊ ಹಂಗಾಗಿ ಆ ನೀರು ಬೇರೆ ಕಡೆಗೆ ಅದನ್ನು ಹರಿಸೋಕೆ ಬಿಡೋದಿಲ್ಲ ಅಂಥೇಳಿ ಇವರು ಮಾಡ್ತಾ ಇರುವಂಥ ಪ್ರತಿಭಟನೆ. ಸೊ ಬಿಜೆಪಿ ರೈತ ಮೋರ್ಚಾ ಹಾಗೂ ಜಿಲ್ಲಾ ಬಿಜೆಪಿಯಿಂದ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಆರೋಪಿಸಿ ನಡೀತಾ ಇರುವಂಥ ಕಾಂಗ್ರೆಸ್ ಕಡೆಯಿಂದ ಪ್ರತಿಭಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲೇಶ್, ಈಗ ದಾವಣಗೆರೆಯನ್ನು ಬಂದ್ ಮಾಡಲಾಗಿದೆ ಪ್ರಮುಖವಾಗಿ ಈ ಯೋಜನೆಯನ್ನು ಖಂಡಿಸಿ. ಜೊತೆಗೆ ಈಗ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಡೆಯಿಂದ ಪ್ರತಿಭಟನೆ. ಹೇಗಿದೆ ಪ್ರತಿಭಟನೆಯ ಕಾವು? ಇವ್ರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ? KM ಕುಮಾರ್ ಏನಂದ್ರೆ, ಒಂದು ಭದ್ರಾ ಬಲದಂಡೆಯನ್ನ ಸೀಳಿ ಚಿಕ್ಕಮಗಳೂರು ಜಿಲ್ಲೆ ಹಲವು ತಾಲೂಕುಗಳಿಗೆ ನೀರನ್ನ ಹರಿಸುವಂತಹ ಒಂದು ಕಾಮಗಾರಿ ಏನ್ ನಡೀತಾ ಇದೆ, ಇದರ ವಿರುದ್ಧವಾಗಿ ಜಿಲ್ಲಾ ಬಿಜೆಪಿ ಹಾಗೂ ರೈತರು ಒಂದು ಬಂದ್ ಕರೆ ನೀಡುವ ಮೂಲಕ ಒಂದು ಪ್ರತಿಭಟನೆಯನ್ನು ಸಹ ಮಾಡ್ತಿದ್ರು. ಆದ್ರೆ ಇದರ ವಿರುದ್ಧ ಏನಂದ್ರೆ ಕಾಂಗ್ರೆಸ್ ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತು. ಬಿಜೆಪಿ ಪಕ್ಷದವರು ಜನರಿಗೆ ಒಂದು ತಪ್ಪು ಮಾಹಿತಿಯನ್ನ ನೀಡ್ತಿದ್ದಾರೆ ಎಂದು ಆರೋಪ ಮಾಡಿ ಪ್ರತಿಭಟನೆ ಮಾಡಿ ನಂತರ ಒಂದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿತ್ತು. ಏಕೆಂದ್ರೆ ಈ ಒಂದು ಯೋಜನೆಗೆ ಬಿಜೆಪಿ ಸರ್ಕಾರ ಅಂದಿನ ಏನು CM ಬಸವರಾಜ ಬೊಮ್ಮಾಯಿ ಅವರಿದ್ರು, ಅವರು ಒಂದು ಅನುಮೋದನೆ ಮಾಡಿದಂತಹ ಕಾಮಗಾರಿ ಇದು. ಅವರ ಕಾಲದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ಕೊಟ್ಟಂತ ಕಾಮಗಾರಿ ಇಂದು ಒಂದು ಕುಡಿಯುವ ನೀರಿನ ಯೋಜನೆ ಸಂಬಂಧ ಒಂದು ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ. ಜನರಿಗೆ ಈ ಬಿಜೆಪಿ ಏನು ತಪ್ಪು ಮಾಹಿತಿ ಕೊಟ್ಟು ತಮ್ಮ ಸರ್ಕಾರದ ಆಡಳಿತ ಅವಧಿಯಲ್ಲಿ ನಡೆದಂತಹ ಕಾಮಗಾರಿ ಇಂದು ಪ್ರಗತಿಯಲ್ಲಿದ್ದು, ಇದರ ವಿರುದ್ಧ ತಾವೇ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಂದಿನ ಸರ್ಕಾರ ಏನಿತ್ತು ಬಿಜೆಪಿ ಸರ್ಕಾರ, ಅವತ್ತು ಒಂದು ವೈಜ್ಞಾನಿಕವಾಗಿ ಕಾಮಗಾರಿಗೆ ಅನುಮೋದನೆ ಕೊಟ್ಟಿದ್ರೆ ಇವತ್ತು ಇಂಥ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಬಿಜೆಪಿ ಪಕ್ಷದವರು ಯಾವುದೇ ವಿಷಯ ಇಲ್ಲದ ಕಾರಣ ವಿನಾಕಾರಣ ಜನರಿಗೆ ಒಂದು ರೀತಿ ತಪ್ಪು ಮಾಹಿತಿ ಕೊಟ್ಟು ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ವಿರುದ್ಧ ಜನರಿಗೆ ತಪ್ಪು ಭಾವನೆ ಮೂಡಿಸುವಂತ ಕೆಲಸವನ್ನು ಮಾಡ್ತಿದೆ ಅಂತೇಳಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಸಹ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಇವತ್ತೇನು ಬಂದ್ಗೆ ಒಂದು ಕಡೆ ಬಿಜೆಪಿ ಸಹ ಪ್ರತಿಭಟನೆಯನ್ನ ಮಾಡ್ತಿದ್ದು, ಭದ್ರಾ ಏನು ಬಲದಂಡೆ ಪೈಪ್ ಲೈನ್ ಏನಿದೆ ಆ ಒಂದು ಕಾಮಗಾರಿ ಸಂಪೂರ್ಣ ಸ್ಥಗಿತ ಮಾಡ್ಬೇಕಂತ ಒಂದು ಕಡೆ ಹೋರಾಟ ಮಾಡಿದ್ರೆ, ಇನ್ನು ಬಿಜೆಪಿ ಪಕ್ಷದ ವಿರುದ್ಧ ಕಾಂಗ್ರೆಸ್ ಕೂಡ ಒಂದು ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇದೆ. ದಾವಣಗೆರೆಯಲ್ಲಿ ಏನಂದ್ರೆ ಎರಡೂ ಪಕ್ಷದವರು ಸಹ ಈ ಭದ್ರಾ ಬಲದಂಡೆಯ ಕುಡಿಯುವ ನೀರು ಯೋಜನೆಯ ಒಂದು ವಿಚಾರವನ್ನು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ನಗರದಲ್ಲಿ ಸಾಕಷ್ಟು ಪ್ರತಿಭಟನೆ ಮತ್ತು ಸರ್ಕಾರದ ವಿರುದ್ಧ ಗಲಾಟೆನೂ ಸಹ ಬಿಜೆಪಿಯವರು ಮಾಡಿದೆ ಮತ್ತು ಪಕ್ಷದ ವಿರುದ್ಧ ಕಾಂಗ್ರೆಸ್ ಕೂಡ ಒಂದು ರೀತಿ ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಎಸ್, ಓಕೆ, ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸವಿನಯ ಪ್ರಾರ್ಥನೆ. ಈ ಹಳ್ಳಿನ ಜನ ಬಂದ ಬಂದ್ ಮಾಡಿ